ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಿಸಿದ ಅತಿ ಮುಖ್ಯವಾದ ಸುದ್ದಿ. ಸರ್ಕಾರ ಈ ಕಡೆ ಗಮನ ಹರಿಸಲೇಬೇಕಾದ ಸುದ್ದಿ. ಸರ್ಕಾರಕ್ಕೆ ಎಲ್ಲೆಲ್ಲಿ ಹಿನ್ನಡೆ ಆಗ್ತಾ ಇರೋದು ಯಾಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸುದ್ದಿ 9 ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ. ಇದು ಸೋಮವಾರದ ಸೂಪರ್ ಎಕ್ಸ್ಕ್ಲೂಸಿವ್ ದಾಖಲೆ ಜೊತೆಗೆ ನಾವು ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಈ ಕ್ಷಣದ ಅತಿ ದೊಡ್ಡ ಸ್ಫೋಟಕ ಸುದ್ದಿ. ಸಿಎಂ, ಗೃಹ ಸಚಿವ, ಕಾನೂನು ಸಚಿವರು ಈ ಕಡೆ ಒಂದು ಸಲ ನೋಡಲೇಬೇಕು. ಈ ಸುದ್ದಿಯತ್ತ ಗಮನ ಹರಿಸಲೇಬೇಕು. ಸುದ್ದಿ ನೋಡಿ ಶಾಸಕರಿಗೂ ಆಶ್ಚರ್ಯ ಆಗೋದು ಪಕ್ಕ. ಈ ಸುದ್ದಿಯನ್ನ ಸರ್ಕಾರ ಪಕ್ಕಾ ಒಪ್ಕೊಳ್ಳುತ್ತೆ, ಹೌದು ಅಂತ ಒಪ್ಕೊಳ್ಳುತ್ತೆ. ವೀಕ್ಷಕರೇ, ದಾಖಲೆಯ ಸಮೇತ ಒಂದು ಮಹಾ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸಿಎಂ, ಗೃಹ ಸಚಿವರು, ಕಾನೂನು ಸಚಿವರು ಇದನ್ನ ನೋಡ್ಲೇಬೇಕು. ಸುದ್ದಿ ನೋಡಿ ಶಾಸಕರಿಗೂ ಆಶ್ಚರ್ಯ ಆಗೋದು ಪಕ್ಕ. ಜೊತೆಗೆ ಸರ್ಕಾರ ಇದನ್ನ ಒಪ್ಕೊಳ್ಳುತ್ತೆ. ವೀಕ್ಷಕರೇ, ವಿಧಾನಸೌಧಕ್ಕೆ ಹೋದ್ರೆ ನೀವಲ್ಲೊಂದು ಸಾಲನ್ನ ಓದ್ತೀರಿ, ಸರ್ಕಾರದ ಕೆಲಸ ದೇವರ ಕೆಲಸ ಹೀಗಂತ ವಿಧಾನಸೌಧದ ಮೇಲೆ ದೊಡ್ಡದಾಗಿ ಬರ್ಸಿದ್ದಾರೆ. ಆದ್ರೆ ಇದು ನಡೀತಾ ಇದೆಯಾ? ಸರ್ಕಾರಿ ಅಧಿಕಾರಿಗಳು ತಮ್ಮ ಕರ್ತವ್ಯನ ಸರಿಯಾಗಿ ನಿರ್ವಹಿಸ್ತಾ ಇದ್ದಾರೆ? ಇಷ್ಟೆಲ್ಲ ಪ್ರಶ್ನೆಗಳು ಆಗಾಗ ಹುಟ್ಟುತ್ತಾನೆ ಇರುತ್ತೆ. ಇದೀಗ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ ಪದೇ ಪದೇ ಹಿನ್ನಡೆಯಾಗ್ತಾ ಇರೋ ಕಾರಣಕ್ಕೆ ಮತ್ತೊಂದು ಸಲ ಅಧಿಕಾರಿಗಳ ಬದ್ಧತೆ ಮೇಲೆ ಪ್ರಶ್ನೆ ಎದ್ದಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ಕಾರಕ್ಕೆ ಪದೇ ಪದೇ ಹಿನ್ನಡೆಯಾಗ್ತಾ ಇದೆ. ಸರ್ಕಾರಕ್ಕೆ ನ್ಯಾಯಾಲಯದಲ್ಲಿ ಹಲವು ಕೇಸ್ಗಳಲ್ಲಿ ಹಿನ್ನಡೆಯಾಗ್ತಾ ಇದೆ. ಹೀಗಾಗಿ ಜನರಲ್ಲಿ ಒಂದು ಅನುಮಾನ, ಅಡ್ವೊಕೇಟ್ ಜನರಲ್ ಆಫೀಸ್ ಬಗ್ಗೆಯೇ ಅನುಮಾನ. ಅಡ್ವೊಕೇಟ್ ಜನರಲ್ ಆಫೀಸ್ ಕಾರ್ಯವೈಖರಿ ಬಗ್ಗೆ ಪತ್ರ ಬರೆಯಲಾಗಿದೆ. ಸಿಎಂಗೆ ಪತ್ರ ಬರೆದಿದ್ದಾರೆ ಅಧಿಕಾರಿ. ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಎನ್ ದೇವದಾಸ್ ಪತ್ರ ಬರೆದಿದ್ದಾರೆ. ಅಡ್ವೊಕೇಟ್ ಜನರಲ್ ಕಾರ್ಯವೈಖರಿ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೂ ಪತ್ರ ಬರೆದಿದ್ದಾರೆ. ಐದು ಪುಟಗಳ ಪತ್ರದಲ್ಲಿ ಎಜಿ ಕಚೇರಿಯ ಕಾರ್ಯವೈಖರಿ ಬಗ್ಗೆ ಟೀಕಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ತೀವ್ರ ಹಿನ್ನಡೆಯಾಗ್ತಾ ಇದೆ. ಪದೇ ಪದೇ ಹಿನ್ನಡೆ ಅನುಭವಿಸ್ತಾ ಇರೋದಕ್ಕೆ ಕಾರಣ ಏನು? ಸಿದ್ದರಾಮಯ್ಯಗೆ ಬರೆದಿರೋ ಪತ್ರದಲ್ಲಿ ಕಾರಣ ಉಲ್ಲೇಖಿಸಿದ್ದಾರೆ. ಆ ಪತ್ರದಲ್ಲಿ ಏನನ್ನು ಉಲ್ಲೇಖ ಇದೆ? ಹೈಕೋರ್ಟ್ಗಳಲ್ಲಿನ ಸರ್ಕಾರಿ ಪ್ರಕರಣಗಳಿಗೆ ತೀವ್ರ ಹಿನ್ನಡೆ ಆಗ್ತಾ ಇದೆ. ಈ ಹಿನ್ನಡೆ ಸಂಬಂಧ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಸುದೀರ್ಘವಾಗಿ ಒಂದು ವರದಿ ಕೊಟ್ಟಿದ್ದಾರೆ, ಪತ್ರ ರೂಪದಲ್ಲಿ ಬರೆದಿದ್ದಾರೆ. ಹೈಕೋರ್ಟ್ಗಳಲ್ಲಿ ಸರ್ಕಾರಿ ಪ್ರಕರಣಗಳಿಗೆ ಒಂದು ತೀವ್ರ ಹಿನ್ನಡೆಯಾಗ್ತಾ ಇದೆ. ಈ ಸಂಬಂಧ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಸುದೀರ್ಘವಾಗಿ ಒಂದು ವರದಿನ ಪತ್ರ ರೂಪದಲ್ಲಿ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಅಷ್ಟಕ್ಕೂ ಎಎಜಿ ಎನ್ ದೇವದಾಸ್ ಬರೆದ ಆ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ. 5 ಪುಟಗಳ ಪತ್ರ ಅದು. ಆ ಪತ್ರದಲ್ಲಿ ಎಎಜಿ ದೇವದಾಸ್ ಏನ್ ಬರೆದಿದ್ದಾರೆ, ಯಾಕೆ ಲೋಪ ಆಗ್ತಿದೆ ಅನ್ನೋದನ್ನ ಬರೆದಿದ್ದಾರೆ, ಏನೇನು ವಿವರಿಸಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಹೋಗ್ತೀರಿ. ಕಾನೂನು ಹೋರಾಟಗಳಲ್ಲಿ ರಾಜ್ಯಕ್ಕೆ ಹಿನ್ನಡೆ, ಎಎಜಿ ಎನ್ ದೇವದಾಸ್ ಆರೋಪಗಳೇನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಸರ್ಕಾರ ಪ್ರತಿನಿಧಿಸೋದಕ್ಕೆ ರಾಜ್ಯದ ಹಿತರಕ್ಷಣೆಗೆ ಅತ್ಯುತ್ತಮ ಪ್ರಯತ್ನ ಆದಾಗ್ಯೂ ಹಿಂದಿನ ಆಡಳಿತದಲ್ಲಿ ನೇಮಕಗೊಂಡವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. 2 ಅಥವಾ 3 ಎಎಜಿಗಳ ನನ್ನ ಪ್ರಯತ್ನಗಳನ್ನ ವಿಫಲಗೊಳಿಸ್ತಾ ಇದ್ದಾರೆ. ಆ ಎಎಜಿಗಳು ತಮ್ಮ ಹಿಂದಿನ ಯಜಮಾನರಿಗೆ ನಿಷ್ಠರಾಗಿ ಮುಂದುವರೆದಿದ್ದಾರೆ.
ವಿರೋಧ ಪಕ್ಷಗಳ ರಾಜಕೀಯ ನಾಯಕರಿಗೆ ಅವರ ನಿಷ್ಠರಾಗಿದ್ದಾರೆ ಅಂತ ನೇರ ಆರೋಪ. ಇದು ರಾಜ್ಯ ಸರ್ಕಾರದ ಹಿತಾಸಕ್ತಿಯನ್ನ ಕುಗ್ಗಿಸೋದಕ್ಕೆ ಕಾರಣ ಆಗಿದೆ. ಎಎಜಿಗಳನ್ನ ಕೆಲವು ಕಾನೂನು ಅಧಿಕಾರಿಗಳು ನಿಯಂತ್ರಿಸ್ತಾ ಇದ್ದಾರೆ. ಸೈದ್ಧಾಂತಿಕವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮಗಳನ್ನ ಸ್ವೀಕರಿಸುವುದಿಲ್ಲ. ಬಹಳ ವ್ಯವಸ್ಥಿತವಾಗಿ ರಾಜ್ಯದ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸಗಳಾಗ್ತಾ ಇವೆ. ಒಬ್ಬ ಅಡ್ವೊಕೇಟ್ ಜನರಲ್ ಕೊಠಡಿ ಈ ಕಾರ್ಯಾಚರಣೆಗಳ ಕೇಂದ್ರ. ಬಿಜೆಪಿ ವಕೀಲರು ಸಭೆ ಸೇರಿ ತಮ್ಮ ಪ್ರಕರಣ ಗೆಲ್ಲೋದಕ್ಕೆ ತಂತ್ರ ಹೂಡ್ತಾ ಇದ್ದಾರೆ. ಇನ್ನು ಕಾನೂನು ಹೋರಾಟಗಳಲ್ಲಿ ಯಾಕೆ ರಾಜ್ಯಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋದಕ್ಕೆ ಅವರು ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಆರೋಪ ಏನು? ಎರಡು ಮೂರು ಎಎಜಿಗಳಿಂದ ಮಾತ್ರ ಅಧಿಕಾರಿಗಳಿಗೆ ಕೆಲಸದ ಹಂಚಿಕೆಯ ನಿರ್ಧಾರ ತೆಗೆದುಕೊಳ್ತಾ ಇದ್ದಾರೆ. ನಿಷ್ಠರಾಗಿದ್ದವರಿಗೆ ಮಾತ್ರ ನ್ಯಾಯಾಲಯದ ಕೆಲಸಗಳು ಸಿಗುತ್ತವೆ. ಕೆಲವರು ಪ್ರತಿಭಾನ್ವಿತರಾಗಿದ್ರೂ ಕೂಡ ಯಾವುದೇ ಕೆಲಸ ಕೊಡೋದಿಲ್ಲ. ಸರ್ಕಾರಕ್ಕೆ ನಿಷ್ಠರಲ್ಲದ ನಿರ್ಲಜ್ಜರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಆ ಪತ್ರದಲ್ಲಿರೋ ಸಾರಾಂಶ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಭವಿಷ್ಯದಲ್ಲಿ ಸರ್ಕಾರದ ವರ್ಚಸ್ಸಿಗೆ ಧಕ್ಕೆಯನ್ನ ತಡಿಬಹುದು. ಈ ಮೂಲಕ ಕ್ರಮ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ವರ್ಚಸ್ಸಿಗೆ ಧಕ್ಕೆ ಆಗೋದನ್ನ ತಡಿಬಹುದು ಅಂತ ಎಎಜಿ ದೇವದಾಸ್ 5 ಪುಟಗಳ ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ದಾರೆ. ಹೀಗೆ ಸಾಲು ಸಾಲು ಆರೋಪಗಳನ್ನ ಮಾಡಿದ್ದಾರೆ ಎಎಜಿ ದೇವದಾಸ್. ಇಷ್ಟೇ ಅಲ್ಲ, ವ್ಯವಸ್ಥೆ ಸರಿಯಾಗಿ ಹೋಗೋದಕ್ಕೆ ಕೆಲವು ಕ್ರಮಗಳನ್ನ ಅವರು ಸೂಚಿಸಿದ್ದಾರೆ. ನನ್ನ ಕರ್ತವ್ಯ ಅಂತ ಕೂಡ ಅದನ್ನ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರದಲ್ಲಿ ವ್ಯವಸ್ಥೆ ಸುಧಾರಣೆಗೆ ಹಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಎಎಜಿ ಎನ್ ದೇವದಾಸ್ ಹಲವು ಪ್ರಮುಖ ಸಲಹೆಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಸಲಹೆಗಳು ಏನು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಕಾನೂನು ಹೋರಾಟಗಳಲ್ಲಿ ರಾಜ್ಯಕ್ಕೆ ಹಿನ್ನಡೆಯ ಬಗ್ಗೆ ಎನ್ ದೇವದಾಸ್ ಸಲಹೆಗಳನ್ನ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ನಿಷ್ಠರಾಗಿರುವ ಎಎಜಿ ಕಾನೂನು ಅಧಿಕಾರಿಗಳನ್ನ ಗುರುತಿಸಿ, ಯಾರ್ಯಾರು ಸರ್ಕಾರಕ್ಕೆ ನಿಷ್ಠರಾಗಿರ್ತಾರೋ ಅವರನ್ನ ಮೊದಲಿಗೆ ಗುರುತಿಸಿ. ತಂಡದಲ್ಲಿ ಅನೇಕ ಪ್ರತಿಭಾನ್ವಿತ ಕಾನೂನು ಅಧಿಕಾರಿಗಳಿದ್ದಾರೆ. ಆದ್ರೆ ನಿರ್ಲಜ್ಜ ಅಡ್ವೊಕೇಟ್ ಜನರಲ್ಗಳು ಅಡ್ಡಿಯಾಗಿರೋದನ್ನ ಸರಿಪಡಿಸಿ ಎಲ್ಲಾ ರೀತಿ ಸಮರ್ಥಿಸೋದಕ್ಕೆ ಎಎಜಿಗಳಿಗೆ ಸ್ಪಷ್ಟ ಸೂಚನೆ ನೀವು ಕೊಡಬೇಕು. ಎಎಜಿಗಳಿಗೆ ಕಾನೂನು ಅಧಿಕಾರಿಗಳನ್ನ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಇರಲಿ. ಪ್ರಾಮಾಣಿಕರ ತಂಡ ನಿರ್ಮಿಸುವ ಸ್ವಾತಂತ್ರ್ಯ ಎಎಜಿಗೆ ನೀವು ಕೊಡಬೇಕು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಕಡೆಯವರಲ್ಲೂ ದಕ್ಷತೆಯ ಕೊರತೆ ಇದೆ. ಪ್ರಕರಣ ಸ್ವರೂಪ ರಾಜಕೀಯವಾಗಿದ್ದಾಗ ಉತ್ತಮ ಫಲಿತಾಂಶಗಳು ಬೇಕು. ಪ್ರತಿಭಾನ್ವಿತ ಕಾನೂನು ಅಧಿಕಾರಿಗಳನ್ನ ಎಸ್ಪಿಪಿ ಎಎಸ್ಪಿಪಿಗಳಾಗಿ ನೇಮಿಸಿ ವ್ಯವಸ್ಥೆಗೆ ಹೊಸ ಚೈತನ್ಯ ತುಂಬುವುದಕ್ಕೆ ಇದು ಸರಿಯಾದ ಸಮಯ ಅಂತ ದೇವದಾಸ್ ಸಲಹೆಗಳನ್ನ ನೀಡಿದ್ದಾರೆ. ಎಎಜಿ ದೇವದಾಸ್ ಬರೆದಿರುವ ಪತ್ರದ ಡೀಟೇಲ್ಸ್ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಕೋರ್ಟ್ನಲ್ಲಿನ ಹಿನ್ನಡೆಯನ್ನ ಸಿಎಂ ಒಪ್ಪಿಕೊಂಡಿದ್ದಾರೆ. ಜೂನ್ 26ನೇ ತಾರೀಕು ಸಭೆ ನಡೆಸಿರ್ತಾರೆ. ಸಿಎಂ ಎಜಿ ಶಶಿಕಿರಣ್ ಶೆಟ್ಟಿ ಎಎಜಿಗಳ ಜೊತೆ ಸಿಎಂ ಸಭೆ ನಡೆಸ್ತಾರೆ. ಎಎಜಿಗಳ ಕಾರ್ಯನಿರ್ವಹಣೆ ಬಗ್ಗೆ ಸಿಎಂ ಸಭೆ ನಡೆಸ್ತಾರೆ. ಸರ್ಕಾರಕ್ಕಾಗ್ತಾ ಇರೋ ಹಿನ್ನಡೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಮಾತಾಡ್ತಾರೆ. ಕೋರ್ಟ್ಗೆ ಹಿನ್ನಡೆ ಬಗ್ಗೆ, ಕೋರ್ಟ್ನಲ್ಲಿನ ಹಿನ್ನಡೆಯ ಬಗ್ಗೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಯಾಕೆ ಸರ್ಕಾರ ಹಿನ್ನಡೆ ಅನುಭವಿಸ್ತಾ ಇದೆ ಅಂತ ತಮ್ಮ ಅಸಮಾಧಾನ ಹೊರಗೆ ಹಾಕ್ತಾರೆ. ಎಎಜಿಗಳ ಸಭೆಯಲ್ಲಿ ಹಾಗಾದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ದೇನು? ಕೋರ್ಟ್ನಲ್ಲಿ ಸರ್ಕಾರದ ಪರ ಪರಿಣಾಮಕಾರಿಯಾಗಿ ನೀವು ವಾದ ಮಂಡಿಸ್ತಿಲ್ಲ. ಹಲವು ಪ್ರಕರಣಗಳಲ್ಲಿ ನಾವು ಹಿನ್ನಡೆ ಅನುಭವಿಸುವಂತಾಗಿದೆ. ಅನುಕೂಲಕರವಾದ ಕೇಸ್ಗಳಲ್ಲೂ ಆದೇಶಗಳು ನಮ್ಮ ವಿರುದ್ಧ ಬರ್ತಾ ಇದೆ. ಎಫ್ಐಆರ್ ನಂತರ ಕೂಡ ಸುಲಭವಾಗಿ ತಡೆಯಾಜ್ಞೆ ಸಿಗ್ತಾ ಇದೆ. ತಡೆಯಾಜ್ಞೆ ತೆರವುಗೊಳಿಸದೇ ಇರುವ ಪ್ರಕರಣ ಕೂಡ ಹೆಚ್ಚಾಗ್ತಾ ಇದೆ. ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಕೂಡ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ. ನಿಮ್ಮ ತಪ್ಪುಗಳಿಂದ ಮುಜುಗರ ಉಂಟಾಗೋ ಪರಿಸ್ಥಿತಿ ಬರಬಾರದು. ನೀವೆಲ್ಲರೂ ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು.
ಇದಕ್ಕೆ ತಪ್ಪಿದ್ದಲ್ಲಿ ನಿಮ್ಮನ್ನ ಬದಲಾಯಿಸೋದು ಅನಿವಾರ್ಯ ಆಗುತ್ತೆ ಅಂತ ಎಚ್ಚರಿಕೆ ಕೂಡ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಕಾನೂನು ವರ್ಗದಲ್ಲಿ, ಇದೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮಾರುತೇಶ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತೇಶ್, ಎಎಜಿ ಒಂದು 5 ಪುಟಗಳ ಪತ್ರ ಬರೀತಾರೆ, ಬರೆದು ಅದರಲ್ಲಿ ಸ್ಪಷ್ಟವಾಗಿ ಆಗ್ತಾ ಇರೋ ಎಡವಟ್ಟುಗಳನ್ನ ಮೆನ್ಷನ್ ಮಾಡ್ತಾರೆ. ಅದರ ಜೊತೆಗೆ ಅವರೊಂದಷ್ಟು ಸಲಹೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಏನಾಗ್ತಾ ಇದೆ ಭವನ? ಈಗ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ನ ಪಕ್ಷದ ಒಳಗೂ ಕೂಡ ಬಹಳ ಗಂಭೀರವಾಗಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಬಹಳ ಪರಿಣಾಮಕಾರಿಯಾಗಿ ಶಿಕ್ಷೆ ಕೊಡಿಸಬಹುದಾದಂಥದ್ದು ಮತ್ತು ಅವರನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತಕ್ಕ ಶಾಸ್ತಿ ಮಾಡುವಂತಹ ಅವಕಾಶಗಳಿರ್ತಕ್ಕಂಥ ಕೇಸ್ಗಳಲ್ಲೂ ಕೂಡ ಸರ್ಕಾರಕ್ಕೆ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ, ಮುಜುಗರ ಆಗ್ತಾ ಇದೆ. ಸೊ ಇದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಯಾವ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ಹುಟ್ಟುಹಾಕಿದೆ ಅಂದರೆ, ಇಡೀ ನಮ್ಮ ಎ.ಜಿ ಆಫೀಸ್ ಇರ್ಬೋದು, ಎ.ಜಿಗಳಿರ್ಬೋದು, ಎಲ್ಲರೂ ಕೂಡ ಸಮರ್ಥವಾಗಿ ಇಲ್ಲ, ಇಡೀ ಪ್ರಾಸಿಕ್ಯೂಷನ್ ವಿಭಾಗವೇ ನೆಲಕಚ್ಚಿದೆ ಅನ್ನುವಂಥ ರೀತಿಯಲ್ಲಿ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಬಿಜೆಪಿಗರ ವಿರುದ್ಧ ಸಾಕಷ್ಟು ಪ್ರಕರಣಗಳು ಹೈಕೋರ್ಟ್ನಲ್ಲಿ ದಾಖಲಾಗಿದ್ದಾವೆ. ಅದು ದ್ವೇಷ ಭಾಷಣ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಇದೆಲ್ಲವೂ ಕೂಡ ದಾಖಲಾಗಿದ್ದಾವೆ. ಇದಕ್ಕೆ ತಕ್ಷಣಕ್ಕೆ ತಡೆಯಾಜ್ಞೆ ಸಿಗುತ್ತೆ ಮತ್ತು ಬಲವಂತದ ಕ್ರಮಗಳು ಬೇಡ ಅನ್ನುವಂತಹ ನಿರ್ದೇಶನಗಳನ್ನು ಹೈಕೋರ್ಟ್ ಕೊಡುತ್ತೆ. ಅಂದರೆ ಪ್ರಾಸಿಕ್ಯೂಷನ್ ಸರಿಯಾಗಿ ವಾದ ಮಾಡದೇ ಇರುವ ಕಾರಣಕ್ಕಾಗಿ ಶಿಕ್ಷೆ ಕೊಡಿಸಬಹುದಾದಂಥ ಪ್ರಕರಣದಲ್ಲೂ ಕೂಡ ಸರ್ಕಾರ ಪದೇ ಪದೇ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ. ಸೊ ಹೀಗಾಗಿ ಅದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿದುಕೊಳ್ಳುವ ಸಲುವಾಗಿ ಮುಖ್ಯಮಂತ್ರಿಗಳು ಜೂನ್ 26ನೇ ತಾರೀಕು ಸಭೆ ನಡೆಸಿದ್ರು. ಆಗಲೂ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು, ನೀವೆಲ್ಲ ಸರಿಯಾಗಿ ವಾದ ಮಾಡ್ತಾ ಇಲ್ಲ, ಈ ಕಾರಣಕ್ಕಾಗಿ ಸಣ್ಣ ಸಣ್ಣ ಪ್ರಕರಣದಲ್ಲಿ ಕೂಡ ನಮ್ಗೆ ಹಿನ್ನಡೆ ಆಗ್ತಾ ಇದೆ, ನಾವೊಂದು ರೀತಿ ಸರ್ಕಾರ ಆಗಿ ಮುಜುಗರ ಅನುಭವಿಸಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ಸಾಕಷ್ಟು ಪ್ರಕರಣಗಳಲ್ಲಿ ಸ್ಟೇ ಕೊಡ್ತಾರೆ, ಆ ಸ್ಟೇ ವೆಕೇಟ್ ಮಾಡಿಸೋದಕ್ಕೂ ಕೂಡ ಸರ್ಕಾರದ ಪರವಾಗಿರ್ತಕ್ಕಂತಹ ಅಡ್ವೊಕೇಟ್ ಜನರಲ್ಗಳು ಪ್ರಯತ್ನ ಮಾಡಲಿಲ್ವಾ ಅನ್ನುವಂಥ ಅನುಮಾನಗಳು ಕೂಡ ಇದ್ದಾವೆ. ಸೊ ಈಗ ದೇವದಾಸ್ ಅವರು, ಸರ್ಕಾರವೇ ನೇಮಿಸಿರುವಂಥ ಅಡ್ವೊಕೇಟ್ ಜನರಲ್ ಅವರು ಸುಮಾರು 5 ಪುಟಗಳ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಬರೆದಿದ್ದಾರೆ. ಈ ಪತ್ರದ ಉಲ್ಲೇಖದಲ್ಲಿ ನೋಡಿದಾಗ ಯಾಕೆ ಈ ರೀತಿ ಹಿನ್ನಡೆ ಆಗ್ತಾ ಇದೆ ಅಂತ ನೋಡಿದಾಗ ಅವರೇ ಹೇಳಿರೋ ಹಾಗೆ ಎ.ಜಿಗಳು ಹಿಂದಿನ ಬಿಜೆಪಿ ಅವಧಿಯಲ್ಲಿ ನೇಮಕ ಆಗಿರ್ತಕ್ಕಂತಹ ಎ.ಜಿಗಳು ಹಿಂದಿನ ಬಿಜೆಪಿ ಸರ್ಕಾರದ ಮತ್ತು ಬಿಜೆಪಿ ನಾಯಕರಿಗೆ ನಿಷ್ಠರಾಗಿದ್ದಾರೆ ವಿನಃ ಸರ್ಕಾರಕ್ಕೆ ಅವರು ನಿಷ್ಠರಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಉಲ್ಲೇಖ ಮಾಡಿದ್ದಾರೆ, ಈ ಒಬ್ಬ ಎ.ಜಿ ಆಫೀಸನ್ನು ಈ ಬಿಜೆಪಿ ಅಡ್ವೊಕೇಟ್ಗಳು ಮತ್ತು ನಮ್ಮವರು ಸೇರಿಕೊಂಡು ಯಾವ ಕೇಸ್ ಹೇಗೆ ಹೋಗಬೇಕು, ಯಾವ ಕೇಸನ್ನು ಬಿಜೆಪಿ ಗೆಲ್ಲಬೇಕು ಅಥವಾ ಬಿಜೆಪಿ ಪರವಾಗಿ ಆದೇಶ ಆಗೋ ರೀತಿ ಮಾಡಬೇಕು ಅನ್ನೋದರ ಕುರಿತಾಗಿ ಮಾತುಕತೆ ಮಾಡಲಿಕ್ಕೆ ಒಂದು ಎ.ಜಿ ಆಫೀಸನ್ನೇ ಒಂದು ಕೇಂದ್ರ ಬಿಂದು ತರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬಿಜೆಪಿ ಸಂಬಂಧಿತ ಅಡ್ವೊಕೇಟ್ಗಳು ಬಂದು ಅವ್ರ ಜೊತೆಗೆ ಚರ್ಚೆ ನಡೆಸ್ತಾರೆ. ಹೀಗಾಗಿ ನಮಗೆ ಬಹಳ ಹಿನ್ನಡೆ ಆಗ್ತಾ ಇದೆ. ಇದು ಗಂಭೀರವಾದಂತಹ ಆರೋಪ ಭಾವನೆ. ಯಾಕಂದ್ರೆ ಸರ್ಕಾರ ಎ.ಜಿಯನ್ನು ನೇಮಿಸಿರುವಂಥದ್ದು ಸರ್ಕಾರದ ಪರವಾಗಿ ವಾದ ಮಾಡಲಿ, ಸರ್ಕಾರಕ್ಕೆ ಗೆಲುವು ತಂದುಕೊಡ್ಲಿ, ಪ್ರಕರಣಗಳಲ್ಲಿ ಸರ್ಕಾರ ಗೆಲ್ಲೋ ರೀತಿ ನಡೆದುಕೊಳ್ಬೇಕು, ಆ ರೀತಿಯಾದಂಥ ವಾದವನ್ನು ಮಂಡಿಸಬೇಕು, ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡಬೇಕು. ಆದರೆ ದೇವದಾಸ್ ಅವರು ಬರೆದಿರ್ತಕ್ಕಂಥ ಪತ್ರದಲ್ಲಿ ಒಂದು ಎ.ಜಿ ಆಫೀಸನ್ನು ಬಿಜೆಪಿ ವಕೀಲರು ಬಂದು ಯಾವ ಕೇಸ್ ಹೇಗೆ ಹೋಗಬೇಕು ಅನ್ನೋದ್ರ ಕುರಿತಾಗಿ ಆಗಾಗ ಸಭೆ ಸೇರಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಗಂಭೀರವಾದ ಆರೋಪ ಮಾಡಿದ್ದಾರೆ. ಜೊತೆಗೆ ಕೇವಲ 2-3 ಎ.ಜಿಗಳು ಇಡೀ ಎ.ಜಿ ಆಫೀಸ್ಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ, ಕಾನೂನು ಅಧಿಕಾರಿಗಳನ್ನು ಕೂಡ ಅವರೇ ನಿಯಂತ್ರಣ ಮಾಡ್ತಾ ಇದ್ದಾರೆ. ಪ್ರತಿಭಾನ್ವಿತರಿದ್ದು ಅವರು ಸಮರ್ಥವಾಗಿ ಸರ್ಕಾರವನ್ನು ಡಿಫೆಂಡ್ ಮಾಡಿಕೊಂಡು ಕಾನೂನು ಹೋರಾಟದಲ್ಲಿ ಸಕ್ಸಸ್ಫುಲ್ ಆಗಬಹುದಾದಂತಹ ಅವಕಾಶಗಳಿದ್ದಾಗಲೂ ಕೂಡ ಅಂಥ ಎ.ಜಿಗಳಿಗೆ ಇವರು ಪ್ರಮುಖವಾಗಿರ್ತಕ್ಕಂಥ ಕೇಸ್ಗಳನ್ನೇ ಕೊಡೋದಿಲ್ಲ, ಆ ಥರದ ಜವಾಬ್ದಾರಿಗಳನ್ನೇ ನೀಡೋದಿಲ್ಲ. ಅಂದರೆ ಪ್ರತಿಭಾನ್ವಿತರಿದ್ದರೂ ಕೂಡ ಅವ್ರನ್ನ ಬಳಸ್ಕೊಳ್ಳೋದಿಲ್ಲ. ಅಂಥದ್ದೊಂದು ದುಷ್ಟ ವ್ಯವಸ್ಥೆ ಇಲ್ಲಿ ಇದೆ ಎನ್ನುವಂತಹ ಗಂಭೀರವಾದ ಆರೋಪ ಮಾಡಿದ್ದಾರೆ. ಹೀಗಾಗಿ ಸಿಎಂಗೆ ಬರೆದಂತ ಪತ್ರದ ಬಳಿಕ ಏನ್ ತೀರ್ಮಾನ ಆಗುತ್ತೆ ಅನ್ನೋದು ಬಹಳ ಕುತೂಹಲ ಇದೆ ಭಾವನಾ. ಎಸ್ ಮಾರುತೇಶ್, ಹಾಗೆ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.